ಮೊದಲ ಒಂದ ಹಣ್ಣು ತಂದಾಗ ನೀ ಅದ ದಿವಸ ಬುದ್ಧಿ ಹೇಳಿದ್ರ ನಾ ತುಡುಗು ಮಾಡ್ತಿರ್ಲಿಲ್ಲ. ರೊಕ್ಕ ತಂದಾಗ ಬೈದು ಬುದ್ಧಿ ಹೇಳಿದ್ರು ನೀನು ನಾನು ಬಿಡ್ತಿದ್ದೆ ಕರೆ ನೀ ಅವಾಗೂ ಸುಮ್ ಕೂತೆ ಮನಿ ತುಂಬಿಕೊಂಡೆ. ಹೊಳ್ಳೆ ತಂದಂಗ ತಿಂದಿ. ಈಗ ಬಂದೈತಿ ನನಗ್ ಮುಗೀತು ಎಲ್ಲ ಹೊಂಟಿನ ಕರೆ. ಇದಕ್ಕೆ ಕಾರಣ ನೀನೇ ತಾಯಿ ಅಂತೇಳಿ ಮಗ ಹೇಳಿದ. ನಾನು ಕೇಳ್ತೀನಿ, ಆ ಮಗನ ಗಲ್ಲಿಗೆ ಏರ್ಸೋದು ಬಿಡಿಸಿದ್ರೇನ್ ನೀವು? ಆ ಮಗನ ಗಲ್ಲಿಗೆ ಏರ್ಸೋದು ಬಿಡಿಸಿದ್ರೇನ? ಬಿಟ್ಟಿಲ್ಲಪ್ಪ, ಬಿಟ್ಟಿಲ್ಲ. ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ದಂತ ಕತ್ತಿ ಹೇಳಿದ್ರೆ ಅಂತೇಳಿ. ದಂತ ಕತ್ತಿ ಅಲ್ಲ, ಸ್ವಂತ ಕತ್ತಿ ಹೇಳ್ತೀವಿ ನಾವು, ದಂತ ಕತ್ತಿ ಅಂತ. ಅವ್ರು ಹೇಳ್ತಾರ. ಅವರು ಏನಂತಾವ? ನಾ ಕೇಳ್ತೀನಿ. ಏನಿಪ್ಪ? ನಾ ಏನ್ ಹೇಳಿದೆ? ರಾವಣಾಸುರ ಬಂಗಾರ ಅಂತ ಲಂಕಾಪಟ್ಟಣ ಸುಟ್ಟುಕೊಂಡ್ ಹೋದಲ್ಲ, ನಿಮ್ ಕರ್ಮ ಎಲ್ಲಿ ಹೋಗಿತ್ತ ಪ್ರಯತ್ನ ಮಾಡಿ ಉಳಿಸ್ಕೋಬೇಕಾಗಿತ್ಲ ನಾ ಅಂದ್ಕೂಲಿ. ಅವ್ರು ಏನಂದ್ರು, ಇದು ಪ್ರಾರಬ್ಧ ಅಲ್ಲತ್ತ. ನಾ ಪ್ರಾರಬ್ಧ ತಂದೆ ಇಲ್ಲ. ಹೌದು ಯಾಕ್ರಿ ಗೌಡ್ರ? ನಾ ಪ್ರಾರಬ್ಧ ತಂದೆ ಇಲ್ಲ ಅಂದಿಲ್ಲ. ಜಿಂಕಿ ರೂಪ ತೊಟ್ಟು ಸೀತಾನ ಮೇಲೆ ಮನಸ್ಸು ಮಾಡಿದಕ್ಕಾಗಿ ಸತ್ಯನಾಶ ಆಗಿ ಹೋಗಿದೆ. ಇದು ಮೊದಲಿನ ತಿಳಿಯಾಗಿರ್ಪ. ಇದೀ ಕರ್ಮ ಹೆಂಗ ಕಳ್ಕೊಂಡಿ? ಈ ಕರ್ಮೆಯಲ್ಲಿ ಹೋತ್ ನಿಂದು. ಇದನ್ನ ಹೆಂಗ ಕಳ್ಕೊಂಡಿ? ಇದನ್ನ ಇದು ತಿಳಿದ ಮಾಡಿದ ಕರ್ಮದ ಅನುಸಾರ. ಇದಕ್ಕಿಂತ ಮೊದಲು ಹಿಂದೆ ಒಂದು ಇನ್ನೂ ಸನ್ನಿವೇಶದ. ರಾವಣನ ಸೀತಾನ ಮೇಲೆ ಮನಸ್ಸು ಮಾಡಲಿಕ್ಕೆ ಕಾರಣವೇನು? ಅದನ್ನ ನೀವು ಹೇಳ್ರಿ ಗೌಡ್ರ. ಬಿಡು ಪೈಕಿ ಅಲ್ಲ, ಏನಿಲ್ಲ ಗೌಡ್ರ, ಅದನ್ನ ನೀವೇ ಹೇಳ್ರಿ. ಇಲ್ಲ 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 ಹೇಳ್ತಾರ ನಮ್ಮ ಇಲ್ಲ 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 ಸತ್ಯ ಅದ. ಅವ್ರ ಗೌಡ್ರಿಗೆ ಕೇಳಿರೋ ಅಷ್ಟೇ ಸತ್ಯ ಅದ. ಅದ್ರ ಮುಂದೆ ದೃಷ್ಟಾಂತ ಹೇಳುದದ. ನಾವು ಸ್ವಲ್ಪ ತಾವು ಶಾಂತತೆ ಕಾಪಾಡ್ರಿ. ಇನ್ನು ಹೇಳುದದ ಏನಿಪ್ಪ? ಧರ್ಮ ಹೆಂಗ ಕಾಪಾಡ್ತದ, ಧರ್ಮದಿಂದ ಪ್ರಬಲ ಏನಾಗ್ಯದ, ಧರ್ಮದೊಂದು ದೃಷ್ಟಾಂತ, ಪ್ರಾರಬ್ಧ ಒಂದು ದೃಷ್ಟಾಂತ ತಮಗೆ ಕೊಟ್ಟು ನಾನು ಮಾತಿ ವಿರಾಮ ಕೊಡ. ಅಷ್ಟು ದೂರ ಹೋಗ್ತಿ. ಸತ್ಯವಾನನ ಹೆಂಡತಿ ಸಾವಿತ್ರಿ ಹೆಂಗ ಗಂಡನ ಕಾಪಾಡಿದಳು, ಇಷ್ಟ್ರಾಗ ಮುಗಿತೈತಿ. ಬಹಳ ದೂರಕ್ಕೆ ಹೋಗ್ಬೇಡ ನೀನು. ಸ್ವಲ್ಪ ಕತೆ ಹೇಳ್ಬೇಕಂತ ಆಸೆ ಆಗಿದ್ರಿ ಗೌಡ ನನಗೆ. ಹೇಳಲ್ಲ, ಕೇಳುವಂತ ನಮಗೂ ಆಸೆ ಅದ. ಓಕೆ. ಸಂತ ಕಬೀರದಾಸರು ಧರ್ಮ ಹೆಂಗ ಕಾಪಾಡ್ತದ, ಧರ್ಮ ಹೆಂಗ ನಾಶ ಆಗ್ತದ. ಧರ್ಮನು ಇದ್ರಾಗದ, ಕರ್ಮನು ಇದ್ರಾಗೆ ಅದ. ಇದ್ರಾಗ ಉಳಿದುದು ಧರ್ಮ, ನಾಶ ಆದದ್ದು ಕರ್ಮ. ಧರ್ಮ ನೋಡಿ ಕರ್ಮ ಹೆಂಗ ಹಾದಿಗೆ ಬರ್ತದ. ಸಂತ ಕಬೀರದಾಸ ಹರಕ ಗುಡಿಸಲಿತ್ತು, ಮುರುಕ್ ಚಪ್ರಿತ್ತು. ಒಪ್ಪತ್ತುಂಡ್ರೆ 9 ದಿವಸ ಉಪವಾಸ ಇರ್ಬೇಕಾದಂತ ಪರಿಸ್ಥಿತಿ ಇತ್ತು. ಕರೆ ಹೌದು. ಅಂತ ಕಾಲದೊಳಗ ಅವ ಏನ್ ಮಾಡ್ತಿದಪ್ಪ ಅಂತ ಕೇಳಿದ್ರೆ ಕಬೀರದಾಸ ಸಂತರಿಗೆ, ಶರಣರಿಗೆ, ಹೌದು, ಯಾರು ಹಸದವ್ರಿಗೆ ಒಂದು ಚರಿಗೆ, ಒಂದು ರೊಟ್ಟಿ ಕೊಡ್ತಿದ್ದ, ನೀರಡಿಸಿದವ್ರಿಗೆ ನೀರು ಕೊಡ್ತಿದ್ದ. ಹೌದು. ಏನಾಗಿತ್ತಂತ ಕೇಳಿದ್ರ, ಏನಾಗಿತ್ತಿಪ್ಪ? ಕಾಶಿ ಪಟ್ಟಣದಾಗಿ ಮೇಲೆ ಹಾಸಿ ಪಂಡ್ರಾಪುರಕ್ಕೆ ಪಾಂಡುರಂಗನ ದಿಂಡಿ ತಗೊಂಡು ಪಂಡ್ರಾಪುರಕ್ಕೆ ಹೊಂಟಿದ್ರು. ಹೌದಿಪ್ಪ, ಹೌದು. ಎಲ್ಲಿ ಹೊಂಟಿದ್ರು? ಪಂಡ್ರಾಪುರಕ್ಕೆ ಹೊಂಟಿದ್ರು. ಪಂಡ್ರಾಪುರಕ್ಕೆ ಹೊಂಟಿದ್ರು. ಪಂಡ್ರಾಪುರಕ್ಕೆ ಹೋಗುವಂತ ಸಂದರ್ಭದಾಗ ಪಾಂಡುರಂಗ ವಿಠಲ, ಜೈ ಜೈ ವಿಠಲ ಅನ್ಕೋತ ಅವನು ಜೈಕಾರ ಹಾಕೋತ ಓಂಕಾರ ನುಡ್ಕೋತ ಹೊಂಟಿದ್ರು. ಹೌದು. ಕಾಶಿ ಪಟ್ಟಣದಾಗ ಹಾಸಿ ಹೋಗುವಂತ ಸಂದರ್ಭದಾಗ ಏನಾಗಿತ್ರಿಪ್ಪ ಸಂತರಿಗೆ? ಅವ್ರು ವಿಚಾರ ಮಾಡಿದ್ರು, ನಮಗರ ಏನು ಹಸು ಆಗ್ಯದ, ಕಾಶಿ ಪಟ್ಟಣ ದಾಟಿದವ್ರು ಒಮ್ಮೆ ಪಂಡ್ರಾಪುರಕ್ಕೆ ಹೋಗ್ಬೇಕಾಗ್ತದ. ಹೌದು. ಇಲ್ಲಿ ಯಾರು ಊಟಕ್ಕೆ ಹಾಕ್ಬೋದು, ಧರ್ಮವಂತರು ಇರ್ಬೋದ್ಲಾ ಅಂತ ತಿಳ್ಕೊಂಡು ಬಸ್ ಸ್ಟ್ಯಾಂಡ್ ದಾಗ ನಿಂತ ಅವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಸಂತರು, ನಾವರೇ ಪಂಡ್ರಾಪುರಕ್ಕೆ ಹೊಂಟಿದ್ವಿ, ನಮಗರೆ ಹಸು ಆಗ್ಯದ, ದಯವಿಟ್ಟು ನಮಗ ಊಟಕ್ಕೆ ಹಾಕ್ತಾರೇನ್ರಿ ಅಂತ ಕೈ ಮುಕ್ಕೊಂಡ್ ನಿಂತರು. ಅವಾಗ ಏನಂತಾರಿಪ್ಪ ಬಸ್ ಸ್ಟ್ಯಾಂಡಿನ ಜನ? ಬಸ್ ಸ್ಟ್ಯಾಂಡ್ ದಾಗಿನ ಜನ ಅಂದ್ರು, ನಿಮಗ್ ಊಟಕ್ಕೆ ಹಾಕ್ಲಾಕ ನಾವೇನ್ ಸಂತ ಕಬೀರದಾಸ ಅಲ್ಲ. ಹೌದು. ಕಬೀರದಾಸದಾನ. ಹೌದು. ಆ ಕಬೀರದಾಸನ ಮನೆಗೆ ಹೋಗಿರಿ, ಕಬೀರದಾಸ ನಿಮಗೆ ಊಟಕ್ಕೆ ಹಾಕಿದ್ರೆ ಹಾಕ್ಬಹುದು ಅಂದ ಕಾಲಕ್ಕ ಪಾಂಡುರಂಗನ ತಿಂಡಿ ತಗೊಂಡು ಎಲ್ಲಿ ಕಬೀರದಾಸನ ಮನೆಗೆ ಬಂದ್ರು. ಕಬೀರದಾಸ ಮನೆ ಆಗಿದ್ದಿಲ್ಲ, ಕಬೀರದಾಸನ ಹೆಂಡತಿ ದೀದಿಲು ಐತಾ ಮನೆ ಆಗಿದ್ದಳು. ಪುಣ್ಯಾತ್ಮರೇ, ದೀದಿಲು ಐತಾ ಮನೆ ಆಗಿದ್ದಳು. ಹೌದಿಪ್ಪ, ಹೌದು. ಸಂತರು ಬಂದದನ್ನು ನೋಡಿ ಸಂತೋಷ ಪಟ್ಟು ಆನಂದವಾಗಿ ಎಲ್ಲಾರಿಗೆ ಕೈಕಾಲು ಮಾರಿ ತೊಳ್ಕೊಲಾಕ ನೀರು ಕೊಟ್ಟಳು. ಹೌದಾ? ಕುಂದಿರ್ಲಾಕ ಚಾಪಿ ಹಾಸಿದಳು. ಅವ್ರಿಗೇನು ಊಟಕ್ಕೆ ಮಾಡಿ ಹಾಕಬೇಕಂತ ಒಳಗಾದ್ರು ಏನೇನು ಇದ್ದಿದ್ದಿಲ್ಲ. ಪುಣ್ಯಾತ್ಮರೇ, ಹೌದಿಪ್ಪ, ಹೌದು. ಏನೇನು ಇದ್ದಿದ್ದಿಲ್ಲ. ನಿಜವಾಗ್ಲು ನಾನು ಒಂದು ಮಾತು ಹೇಳ್ತೀನಿ, ಕತಿ ಮುಂದೆ ಹೇಳ್ತೀನಿ. ಗೌಡ್ರು ನಿಜವಾಗ್ಲು ನಾನತ್ತೇನೆ, ನೀವು ಇವತ್ತಿನ ದಿವಸ ಹೆಂಗ ಗೌಡ್ರು ವಿಷಯದೊಳಗದಾರಪ್ಪ ಅಂತ ಕೇಳಿದ್ರ, ಹೌದು, ಮ್ಯಾಗ ಮೋದಿ ಇದ್ದಂಗ ತಳಗ ಸಿದ್ದರಾಮಯ್ಯ ಇದ್ದಂಗ. ಯಾಕೆ ಅಂಕಿ ಸಂಖ್ಯೆನು ಹೇಳ್ಬೇಕಾದ್ರೆ ನಾವಿಲ್ಲಿ ಕತಿ ನಮ್ಮನೆ ಹೇಳ್ತೀವಿ. ದಿನ ನಮ್ ಕಾಯಕನ ಇದೈತಿ. ಹೌದು. ನಾವು ದಿನ ಮಾಳಪ್ಪ, ಬೀರಪ್ಪ, ಅಮೋಕ್ಷ ಸಂತರ ಕತೆ ಹೇಳ್ತೀವಿ. ಇದು ತಪ್ಪ ಹೇಳ್ರಿ. ಯಾಕಂದ್ರೆ ಇಲ್ಲ ಮ್ಯಾಗ ಮೋದಿ ಜಾಕೆಟ್ ಹಾಕಿದನು, ಸಿದ್ದರಾಮಯ್ಯ ಲುಂಗಿ ಸುಟ್ಟಿದನ, ದೊತ್ತಲ ಬಿಟ್ಟದನ. ಹೆಂಗ
ಹೇಳುದದ ಮುಂದ ಹೌದು ಯಾಕತ್ ಕೇಳ್ರಿ ಹಾ ಹಾ ಎಲ್ಲಿಗ್ ಬಿಟ್ಟೆ ಅದು ಸಿದ್ದರಾಮಯ್ಯ ಮತ್ತೆ ಏಯ್ ಆ ಗೌಡ್ರ ಅವ್ರು ಬ್ಯಾಡ ಅಂದ್ರ ನನಗ ಆ ಪದವಿನ ಬ್ಯಾಡ ಅವ್ರ ರಾಜಕೀಯ ಅವ್ರ ಪದವಿನ ಬ್ಯಾಡ ನನಗ ಹೌದು ಭಗವಂತನ ಪದವಿ ಒಂದೇ ಇರ್ಲಿ ತಿಳಿದ್ರ ಅಷ್ಟೇ ಸತ್ಯ ಅದ ಹೌದು ಹೆಣ್ಣು ಮಗಳ ನೀರ್ ತಂದು ಕೊಟ್ಲ ಕರೆ ಆಹಾ. ಅಡಿಗೆ ಮಾಡಿ ಹಾಕ್ಬೇಕಂದ್ರ ಮನ್ಯಾಗ ಏನು ಇದ್ದಿದ್ದಿಲ್ಲ ಹೌದಾ ಹೆಣ್ಣು ಮಗಳು ವಿಚಾರ ಮಾಡಿದಳು ಏನತ್ತಿಪ್ಪ ಹೊರಗ್ ಹೋಗಿ ಹಾ ಹಾ ಓಣ್ಯಾಗ ಹೋಗಿ ಏನಾರ ತಂದು ಇವ್ರಿಗೆ ಹಾಕ್ಬೇಕಂತ ತಿಳ್ಕೊಂಡು ಓಣ್ಯಾಗ ಹೋಗಿ ಹೆಣ್ಣು ಮಗಳು ಹೇಳ್ತಾಳ ಏನತ್ತಿಪ್ಪ ಹಿಂಗ ನಮ್ಮ ಮನೆಗೆ ಸಾಧುರು ಬಂದಾರ ಸಂತರು ಬಂದಾರ ಪಾಂಡುರಂಗನ ದಿಂಡಿ ಬಂದದ ಪಂಡ್ರಾಪುರಕರ ಹೊಂಟಾರ ಹೌದಾ ಅವ್ರಿಗೆ ಅಡಿಗೆ ಮಾಡಿ ಹಾಕ್ಬೇಕಂದ್ರ ಪ್ರಸಾದ ಮಾಡಿ ಹಾಕ್ಬೇಕಂದ್ರ ಮನ್ಯಾಗ ಏನು ಅಡಿಗೆ ಇಲ್ಲ ಆಗೈತಿ ಹಾ ಹಾ ಇವತ್ತೊಂದ್ ದಿವ್ಸ ನೀವು ಬೆಲ್ಲ ಬ್ಯಾಳಿ ಸಕ್ರಿ ಕೊಡ್ರಿ ಅವ್ರನ್ನ ಊಟ ಮಾಡಿಸಿ ಅವ್ರನ್ನ ಪಂಡ್ರಾಪುರ ಕಳತನತ್ತೇಳಿ ಹೆಣ್ಣು ಮಗಳು ಉಡಿ ಒಡ್ಡಿ ನಿತ್ತಳು ಪುಣ್ಯಾತ್ಮರಿ ಉಡಿ ಒಡ್ಡಿ ನಿತ್ತಳು ಅವಾಗ ಏ ನಿನಗೇನು ಕೊನೆ ಮೇಲೆ ಕೊಡ್ತಿದ್ದ ನೀ ಲೋಕ ಮಂದಿಗೆಲ್ಲ ಉಪಕಾರ ಮಾಡಕ್ ಹೋಗ ಬಬ್ಬನಿ ಹೋಗ ಅಂದ್ರ ಹ್ಮ್ ಏನಂದ್ರ ಅವರು ನಿನಗ್ ಬೇಕಾದ್ರ ವೈ ಹೌದಾ ಮನ್ಯಾಗಿನ 10 ಚೀಲಗಟ್ಲೆ ಒಯ್ ಹಾ ಹಾ ಲೋಕದ ಮಂದಿಗೆಲ್ಲ ಹಾಕ್ಲಕ್ ನೀ ದೊಡ್ಡ ದಾನ ಸುರ್ ಕರ್ನ ಏನ್ ಹಾ ನಿನಗೇನ್ ನಾ ಕೊಡದ್ರ ಹೋಗಂದ್ರ ಅವ್ರು ಅವಾಗ ಏನ್ ಹೆಣ್ಣು ಮಾಡ್ತಾರೆ ಮಗಳು ಸುಮ್ಮ ಕುಂದಿರ್ಲಿಲ್ಲ ಹಾ ಹಾ ನನ್ನ ಗಂಡ ಸಂತಿ ತರಬೇಕಾದ್ರ ಹೌದು ದಿನವೊಂದು ಪ್ರತಿ ಸೇಡ್ಜಿ ಅಂಗಡಿಗೆ ಹೋಗಿ ಸಂತಿ ತರ್ತಾನ ನನ್ನ ಗಂಡ ಹೌದಿಪ್ಪ ಸೇಡ್ಜಿ ಸಾವುಕಾರ ಕೊಟ್ರು ಕೊಡ್ಬೋದು ತಿಳ್ಕೊಂಡು ಸೇಡ್ಜಿ ದುಕಾನಕ್ಕೆ ಹೆಣ್ಮಗಳು ಬಂದ್ಳು ಹಾ ಹಾ ಸೇಡ್ಜಿ ಸಾವುಕಾರ ಹೇಳ್ತಾಳ ಸಾವುಕಾರ ಓ ನನ್ನ ಗಂಡರೇ ಕಟ್ಟಿಗೆ ಹೋಗ್ಯಾನ ನನ್ನ ಗಂಡ ಬರೋದು ಲೇಟ್ ಆಗ್ತದ ದಯವಿಟ್ಟು ಇವತ್ತೊಂದ್ ದಿವ್ಸ ಬೆಲ್ಲ ಬ್ಯಾಳಿ ಸಕ್ರಿ ಉದುರಿ ಕೊಡ್ರಿ ನಾಳೆ ಬಂದ್ ನನ್ನ ಗಂಡ ಇದನ್ನೆಲ್ಲಾ ತೀರಿಸ್ತಾನ ಅವಾಗ ಏನತಾನ್ರಿಪ್ಪ ಶಿಡ್ಜಿ ಸೌಕಾರ ಸೇಡ್ಜಿ ಸಾವುಕಾರ ಹೆಣ್ಣು ಮಗಳು ನೋಡಿದ ಹಾ ಹಾ ಹೆಣ್ಣು ಮಗಳು ನೋಡಿ ಅಕ್ಕಿ ರೂಪಕ್ಕೆ ಮರಳಾಗಿ ಹೇಳ್ತಾನ ಏನತ್ತಿಪ್ಪ ಬಾಯಿ ಓ ನಾ ಬೆಲ್ಲ ಬ್ಯಾಳಿ ಸಕ್ಕರೆ ಕೊಡ್ಬೇಕಾಗಿತ್ತಂದ್ರ ಹೌದು ಮಧ್ಯರಾತ್ರಿ 12 ಗಂಟೆಗೆ ನಾನು ಮಂಚಕ್ಕೆ ಬರ್ತನಂದ್ರ ಮಾತ್ರ ಬೆಲ್ಲ ಬ್ಯಾಳಿ ಸಕ್ಕರೆ ಕೊಡ್ತನು ಇಲ್ಲಿಕ್ಕಂದ್ರ ಕೊಡುದಿಲ್ಲ ಅಂತ ಹೇಳಿದ ಸಾವುಕಾರ ಇದು ಕರ್ಮ ಇದು ಕರ್ಮ ಅವಾಗ ಹೆಣ್ಣ ಮಗಳು ಏನತ್ತಾಳ್ರಿಪ್ಪ ಅವಾಗ ಹೆಣ್ಣು ಮಗಳತ್ತಾಳ ಒಂದು ವಿಚಾರ ಮಾಡ್ಲಾರ್ದೆ ಒಂದು ವಿಚಾರ ಮಾಡ್ಲಾಕಿ ಸಾಧುರ್ನ ಸಂತರ್ನ ಊಟಕ್ಕೆ ಹಾಕೋದೊಂದ್ ಧರ್ಮ ಅದ ಹೌದಾ ನನ್ನ ಮನೆಗೆ ಬಂದಾರಂದ್ರ ಉಪವಾಸ ಕಳ್ಸೋದು ಬೇಡ ಅಂತ ತಿಳ್ಕೊಂಡು ಆಹಾ. ಸಾವುಕಾರ ನಿನ್ನ ಮಾತು ನೋಡಿರ್ಲಿ ಮಧ್ಯರಾತ್ರಿ 12 ಗಂಟೆಗೆ ನಾ ಮಂಚಕ್ಕೆ ಬಂದು ತೀರ್ತೀನಿ ಮೊದಲ ಬೆಲ್ಲ ಬ್ಯಾಳೆ ಸಕ್ರಿ ಕೊಡತ್ತ ಹೌದ್ ಹೌದ್ ಹೌದ್ರಿಪ್ಪ ನನ್ನ ಮಗಳಂದಳು ಇದು ಧರ್ಮವಂತರ ಮಾತ ನೀತಿವಂತರ ಮಾತ ಜ್ಞಾನವಂತರ ಮಾತ ಹೌದ್ ಅವಾಗ ಹೆಣ್ಣು ಮಗಳು ಬಲಗೈ ಮುಂದೆ ಮಾಡಿ ವಚನ ಕೊಟ್ಟಳು ಸಾವುಕಾರ ಮಧ್ಯರಾತ್ರಿ 12 ಗಂಟೆಗೆ ಮಂಚಕ್ಕೆ ಬರ್ತಾನಂತೇಳಿ ಹೌದ್ರಿಪ್ಪ ತನಗೆ ಎಟ್ಟು ನಿಗಿತದಟ್ಟು ಬೆಲ್ಲ ಬ್ಯಾಳಿ ಸಕ್ರಿ ತಗೊಂಡು ಮನೆಗೆ ಬಂದಳು ಆಹಾ. ಮನೆಗೆ ಬಂದು ಅಡಿಗೆ ತಯಾರು ಮಾಡಿದಳು ಸಂತರಿಗೆ ಶರಣರಿಗೆ ಊಟಕ್ಕೆ ಹಾಕಬೇಕು ಅನ್ನೋದಕ್ಕೆ ಗಂಡ ಹೊರಗಿಂದ ಬಂದು ಬಿಟ್ಟ ಪುಣ್ಯಾತ್ಮರಿ ಅವಾಗ ಏನ್ ಕರಿತಾರಿಪ್ಪ ಸಂತರ ಕೂಡಿ ಅವಾಗ ಸಂತಿರ್ತಾರೆ ಏ ಕಬೀರ ಓ ನಿನ್ ಹೆಂಡತಿ ಪ್ರಸಾದ ವ್ಯವಸ್ಥೆ ಮಾಡ್ಯಾಳ ಹಾ ಹಾ ನಮ್ ಜೋಡಿ ಊಟಕ್ಕೆ ನೀನು ಕುಂದ್ರ ಬಾ ಹೌದ್ ಹೌದಿಪ್ಪ ನಮ್ ಜೋಡಿ ಊಟಕ್ಕ ನೀನು ಕುಂದ್ರ ಬಾ ಅಂದ ಕೂಡ್ಲೆ ಸಂತರ ಜೋಡಿ ಅವನು ದಂಡಿಗೆ ಕೂತ ಊಟಕ್ಕೆ ಪುಣ್ಯಾತ್ಮ ನಿಮ್ಗೆಲ್ಲರಿಗೂ ಹೇಳುದದ ಹಾ ಹಾ ಹೆಣ್ಣು ಮಗಳು ಅಡಿಗೆ ನೀಡ್ಲಕತ್ತಳು ಮೊದಲೆಲ್ಲ ಸಂತರ ಕೂತಿರು ಸಂತರಿ ನೀಡ್ತಾ ಲಾಸ್ಟ್ ಗಂಡ ಕೂತಿದ ಆಹಾ ಗಂಡಗ ಅಡಿಗೆ ನೀಡಾಕ್ ಹೋಗ್ತಾಳ ಕಣ್ಣಾಗಿನ ನೀರ್ ಕಡ್ದು ಗಂಡನ ಕೈ ಮೇಲೆ ಬಿದ್ರ ಕಾದ ತೆವಿ ಮೇಲೆ ನೀರ್ ಹಾಕಿದ ಹೆಂಗ ಚೊರ್ರ ತೂರಿತದಲ್ಲ ಹಂಗ ಗಂಡನ ಕೈ ಚೊರ್ರ ತೂರಿಲಕ್ಕ ಚಾಲು ಮಾಡ್ತು ಪುಣ್ಯಾತ್ಮರೇ ಅವಾಗ ಕಬೀರ್ ದಾಸ್ರಿ ಏನ್ ತಿಳ್ಕೊಂಡ್ರಿಪ್ಪ ಅವಾಗ ಕಬೀರ್ದಾಸ್ ಅಂದ ನಮ್ಮ ಮನ್ಯಾಗ ಏನೋ ಗಾತ್ ನಡ್ದದ ಹೌದ್ ಹೌದ್ ನನ್ನ ಹೆಂಡತಿ ಯಾವತ್ತಿಗೂ ಹತ್ತಕ್ಕೆಲ್ಲ ಹೌದಾ ಯಾವತ್ತಿಗೂ ಇಂಥ ದುಃಖ ಪಟ್ಟಕ್ಕೆಲ್ಲ ಏನೋ ಗಾತ್ ಅದಂಕ ಅಂತ ತಿಳ್ಕೊಂಡು ಇಂತ ಪುಣ್ಯವಂತ ಮಾಡುವಂತ ಕೆಲಸದೊಳಗ ಕಣ್ಣೀರ್ ತಂದಾಳಂದ್ರ ಏನೋ ಗಾತ್ ಆಗ್ಯದ ತಿಳ್ಕೊಂಡು ಹೌದು ಸಂತರೆಲ್ಲಾರು ಊಟ ಮಾಡಿದ್ರು ಕೈ ತೊಳ್ಕೊಂಡು ಪಾಂಡುರಂಗನ ದಿಂಡಿ ತಗೊಂಡು ಪಂಡ್ರಾಪುರಕ್ಕೆ ಹೊಂಟ್ರು ಹೌದ್ ಹೆಂಡತಿನ ಕರೆದು ಕೇಳ್ತಾರ ಲೋಯ್ತಾ ಬಾಯಿಲಿ ಬಾ ಸಂತರಿಗೆ ಊಟಕ್ಕೆ ಹಾಕುವಂತ ಸಂದರ್ಭದಾಗ ನಿನ್ನ ಕಣ್ಣಾಗಿ ನೀರ್ ಕಡ್ದು ನನ್ನ ಕೈ ಮೇಲೆ ಬಿದ್ದದ ಹೌದ್ ಕಾರಣವೇನು ನನ್ನ ಕೈ ಮೇಲೆ ಬಿದ್ದದ ಇದಕ್ಕೆ ಅಳಲಾಕ ಕಾರಣ ಏನು ನಿನಗೇನ್ ಅಂತ ತ್ರಾಸಾಗ್ಯದ ಅಂತ ತ್ರಾಸ ನಿನಗೇನಾಗ್ಯದ ಅವಾಗ ಹೆಣ್ಣ ಮಗಳು ಏನತ್ತಾಳ್ರಿಪ್ಪ ಗಂಡನ ಪಾದಕ್ಕೆ ಉದ್ದಕ್ಕ ನಮಸ್ಕಾರ ಮಾಡಿ ಕಣ್ಣಾಗಿನ ನೀರ್ ತೆಗೆದು ಹಾ ಹಾ ಹೇ ಪತಿದೇವ ಓ ಹೆಣ್ಣಿನ ಜನ್ಮಕ್ಕ ಗಂಡನ ದೇವರ ಗಂಡನ ಬಿಟ್ಟ ಜಗತ್ತದಾಗ ದೇವರಿಲ್ಲ ಹೇಳ್ತಾರ ಹೌದಾ ಕರೆ ನಿನ್ನ ಕೇಳಾರ ಒಂದು ಮಾತು ಕೊಟ್ಟಿನಿ ಭಗವಂತ ಸಂತರು ಶರಣನ ಮನೆಗೆ ಊಟಕ್ಕೆ ಬಂದಂತ ಸಂದರ್ಭದಾಗ ಅಡಿಗೆ ಮಾಡಿ ಹಾಕ್ಬೇಕಂದ್ರ ಮನ್ಯಾಗ ಅಡಿಗೆ ಇದ್ದಿದಿಲ್ಲ ಓಣ್ಯಾಗ ಹೋಗಿ ತಂದು ಕೇಳಿ ಹಾಕಬೇಕಂದ್ರ ಓಣ್ಯಾಗವ್ರು ಯಾರು ಕೊಡ್ಲಿಲ್ಲ ಸಾವುಕಾರ ಅಂಗಡಿಗೆ ಹೋಗಿ ಕೇಳಿದ್ರ ಸಾವುಕಾರ ಮಧ್ಯರಾತ್ರಿ 12 ಗಂಟೆಗೆ ಮಂಚಕ್ಕೆ ಬರ್ಬೇಕಂತ ಮಾತು ತಗೊಂಡನ ನಿನ್ನ ಕೇಳಾರ್ದ ಮಾತು ಕೊಟ್ಟಿನಿ ಪತಿದೇವ ನನ್ನನ್ನು ಕ್ಷಮಾ ಮಾಡು ಅದೊಂದು ನನ್ನ ತಪ್ಪಾಗ್ಯದ ಕ್ಷಮಿಸಲೇಬೇಕು ಅವಾಗ ತುಕಾರಾಮ್ ಮಹಾರಾಜರು ಏನಂತಾರಿಪ್ಪ ಕಬೀರ್ದಾಸರು ಅವಾಗ ಕಬೀರ್ದಾಸರತ್ತಾರ ಏ ಹುಚ್ಚಿ ಅಂದ್ರು ಹೌದ್ ಯಾಕಳಲಕತಿ ಹೌದ್ ನಿನ್ನ ಆಶಯದ ಸಲುವಾಗಿ ಹಾ, ಹಾ. ನಿನ್ನ ಕಾಮದ ಸಲುವಾಗಿ ಮಾತು ಕೊಟ್ಟಿಲ್ಲ ಸಂತರ್ನ ಊಟ ಮಾಡಿಸೋ ಸಲುವಾಗಿ ಆಹಾ
ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿಸೋ ಸಲುವಾಗಿ ಹೌದ್ ಪರೋಪಕಾರ ಸಲುವಾಗಿ ಆಕಳ ಹಾಲು ಕೊಡ್ತದ ಗಿಡ ಹಣ್ಣು ಕೊಡ್ತದ ಸಂತರಿಗೆ ಊಟ ಮಾಡಿಸೋ ಸಲುವಾಗಿ ನೀ ಮಾತು ಕೊಟ್ಟು ಬಂದಿರ ಹುಚ್ಚಿ ಸ್ವತಃ ನಾ ಕರ್ಕೊಂಡು ಹೋಗ್ಕಣ ಅಂತ ಹೇಳಿದಾಗ ಪರೋಪಕಾರಾರ್ಥಂ ಇದಂ ಶರೀರ. ಹೌದ್ ಹೌದಾ ಇದು ಗಳಿಸೋದಕ್ಕೆ ಬಂದಿಲ್ಲ, ಬಳಸೋದಕ್ಕೆ ಬಂದದ. ಹೌದಲ್ರಿಪ್ಪ ಕರೆ ನಿನ್ನ ಆಸೆಗೋಸ್ಕರ ನೀ ಮಾತು ಕೊಟ್ಟಿಲ್ಲ, ಸಂತರನ್ನ ಊಟ ಮಾಡಿಸೋ ಸಲುವಾಗಿ ನೀ ಮಾತು ಕೊಟ್ಟಿ ಅಂದ್ರ ಸ್ವತಃ ನಾ ಕರ್ಕೊಂಡು ಹೋಗ್ಕಣ ಅಂತ ಹೇಳಿದ ಗಂಡ. ಅವಾಗ ಏನ್ ಹೇಳ್ತಾನ್ರಿಪ್ಪ ಹೆಂಡತಿಗೆ ಮತ್ತ ಜರದ ಪಿತಾಂಬರ ಸೀರೆ ಉಟ್ಟು ರೆಡಿ ಆದಳು. ಎರಡು ಹೆಜ್ಜೆ ಮುಂದಿಡ್ತಿದ್ರು ಪುಣ್ಯಾತ್ಮರೇ, ಮಳಿ ಏಕಾಕಾರ ಚಾಲು ಆಗಿಬಿಡ್ತು. ಹೆಂಡತಿನ ತರಿ ಬೀಳ್ತಾನೆ, ಏ ಲೋಯ್ತಾ ನಡ್ಯಾಕ್ ಹೋಗ್ಬೇಡ, ಏನು ನಡಿಲಿಕ್ ಹೋಗ್ಬೇಡ, ಮ್ಯಾಗರ ಮಳಿ ಹತ್ಯದ. ಒಂದ್ ವೇಳೆ ಸೀರೆ ಹೊಲಸಾತಂದ್ರ ಕಾಲ ರಾಡಿ ಆತಂದ್ರ ಸಾವುಕಾರ ನಿನ್ನ ಮುಟ್ಲಕ್ಕಿಲ್ಲ, ನನ್ನ ಹೆಗಲ ಮೇಲೆ ಕುಂದ್ರ ಬಾತೇಳೆ. ಸಾವುಕಾರ ಯಾರು? ಕಬೀರ್ ದಾಸ ತಾನು ಹೆಗಲ ಮೇಲೆ ಕುಂದ್ರಸ್ಕೊಂಡ ಪುಣ್ಯಾತ್ಮರೇ. ಎಂತ ಕಠಿಣ ಹೃದಯವ್ರಿದ್ರು ಈ ಕಲಿಯುಗ ಒಬ್ಬರದೇ ಮಾಡ್ಯಾರೇನ್ರು ಈ ಮಾತನ್ನ? ಸಾಧ್ಯ ಇಲ್ರಿ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇದು ನೋಡ್ರಿ, ಧರ್ಮದ ಸಲುವಾಗಿ ಒಬ್ರಿಗೆ ಊಟ ಮಾಡಿಸೋ ಸಲುವಾಗಿ ಸ್ವತಃ ಗಂಡ ತನ್ನ ಹೆಂಡತಿನ ತನ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಕ್ಕಿ ತೊಯ್ಗುಳ್ಳಾರಂಗ ಅಕ್ಕಿಗೆ ಒಂದು ಛತ್ತರಿಕೆ ಹಿಡ್ಕೊಂಡು ಎಲ್ಲಿಗೆ ಬರ್ತಾನ್ರಿಪ್ಪ? ಸೇರ್ಜಿ ತುಕಾನ್ ಕರ್ಕೊಂಡು ಬಂದ. ಆ ಬಾಕಲ ದಂಡ್ಯಾಗಿ ಹೆಂಡತಿ ನಿಲ್ಲಿಸಿದ. ಹೋಗ್ ಸಾವುಕಾರ ಮನ್ಸಕ್ಕ. ಇದು ಸಾವುಕಾರ ಬಾಯಿ ತರ್ಕೊಂಡ್ ನಿಂತಿತ್ರಿ. ಇದು ಕರ್ಮದ ಅನುಸಾರ ಕರ್ಮದವ್ರು ಇವ್ರು. ಹೌದ್ ಹೌದ್. ಇದು ಬಾಯಿ ತರ್ಕೊಂಡ್ ನಿಂತಿತ್ತು, ಯಾವಾಗ ಬರ್ತಾಳ ಅಂತೇಳಿ. ಹೌದ್. ಬಾಯಿ ಲೊಯ್ತಾ ಬಾಯಿ ಒಳಗ್ ಹೋದಳು. ಒಳಗ್ ಹೋಗಿ ಮಂಚದ ಹತ್ರ ಕುಂದ್ರಬೇಕತ್ತಳ. ಹೊರಗ್ ಮಳಿ ಸಿಡ್ಲಾಗೋ ಏಕಾಕಾರ ಸಪ್ಳ ಕೇಳಿಸ್ತು. ಅವಾಗ ನೋಡ್ತಾನ ಶರೀರ ಶೀರ್ ತೋದಿಲ್ಲ, ಕಾಲು ರಾಡಾಗಿಲ್ಲ, ಫಲಸಾಗಿಲ್ಲ. ಏನು ನೀ ಹೆಂಗ್ ಬಂದಿ ಇಂತ ಜೋರಾದಂತ ಮಳಿ ಒಳಗ ಅಂತ ಕೇಳಿದಾಗ ಅವಾಗ ಶೆಡ್ಜಿ ಸಾವುಕಾರ ಕೇಳಿದಾಗ ಏನ್ ಹೇಳ್ತಾಳ್ರಿಪ್ಪ ಹೆಣ್ಣ ಮಗಳ? ಸಾವುಕಾರ ಕೇಳಿದಾಗ ಹೆಣ್ಣ ಮಗಳ ಹೇಳ್ತಾನ, ನನ್ನ ಗಂಡ ಕರ್ಕೊಂಡ್ ಬಂದಾನ. ಹೌದ್ ಹೌದ್. ಏನಂದಳಕ್ಕೆ? ನನ್ನ ಗಂಡ ಕರ್ಕೊಂಡ್ ಬಂದಾನ. ನನ್ನ ಗಂಡ ಕರ್ಕೊಂಡ್ ಬಂದಾನ ಅಂದ ಕೂಡಲೇ ಅವಾಗ ಸಾವುಕಾರ, ನೀ ಸುಳ್ಳು ಹೇಳ್ತೇನ ನಾವು. ಹೌದಪ್ಪ ಹೌದು. ನಿನ್ ಗಂಡ ಹೆಂಗ್ ಕರ್ಕೊಂಡ್ ಬರ್ತಾನ? ಇದು ನೀ ಸುಳ್ಳು ಹೇಳ್ತಿದ್ ಆಗಲ್ದ ಮಾತಂದ. ಎಲ್ಲೇದಾನ ನೋಡಿನ ನಡಿ ಅಂದ ಕೂಡಲೇ ಪುಣ್ಯಾತ್ಮರೇ ಕಬೀರ್ ದಾಸರ ಕೈಯಾಗ ಒಂದು ಛತ್ತರಿಕೆ ಹಿಡ್ಕೊಂಡು ಮೂಲ್ಯಾಗ ನಡುಕೊತ್ತು ಕೂತಿದ್ದ. ಹೌದಿಪ್ಪ ಹೌದು. ಅವಾಗ ಸಾವುಕಾರ ಕೇಳ್ತಾನ, ಏನತ್ರಿಪ್ಪ ನೀವು ಬೆಲ್ಲ ಬ್ಯಾಳಿ ಸಕ್ರಿ ಎದಕ್ ಓದಿರಿ? ಏನು ಬೆಲ್ಲ ಬ್ಯಾಳಿ ಸಕ್ರಿ ಎದಕ್ ಓದಿರಿ? ಅವಾಗ ಹೆಣ್ಣು ಮಗಳು ಹೇಳ್ತಾಳ, ನಮ್ಮ ಮನೆಗೆ ಸಾಧುರು ಬಂದಿರು, ಸಂತರು ಬಂದಿರು, ಅವ್ರಿಗೆ ಊಟ ಮಾಡಿಸೋ ಸಲುವಾಗಿ ಓದಿನ್ರಿ ಸಾವುಕಾರ ಅಂದ ಕೂಡ್ಲೆ ಗಂಡ ಹೆಂಡತಿ ಪಾದಕ್ಕೆ ಉದ್ದಕ್ಕ ನಮಸ್ಕಾರ ಮಾಡಿ ಹೇಳ್ತಾನೆ, ಎಂತ ಪುಣ್ಯವಂತರು, ಎಂತ ಧರ್ಮವಂತರು, ಪರೋಪಕಾರ ಸಲುವಾಗಿ ನಿನ್ ಹೆಂಡತಿ ಶರೀರ ರಾಜ ಬಿಟ್ಲು, ಅಕ್ಕಿನ ಕರ್ಕೊಂಡು ನನ್ನ ಮನ್ಸಕ್ಕೆ ಬಿಟ್ಟಿದ. ನೀ ಅಂತ ಪುಣ್ಯಾತ್ಮ ಇದೆಯಪ್ಪ. ಇನ್ನು ಮ್ಯಾಲ ನಾ ಹಂಗೆ ಇರುದಿಲ್ಲ. ಈ ನನ್ನ ಅಂಗಡಿ ಮಾರಿ ಪಾಂಡುರಂಗನ ಗುಡಿ ಕರ್ತೀನಿ ಅಂತೇಳಿ ಪಾಂಡುರಂಗನ ಗುಡಿ ಕರ್ಸ್ಯಾರ ಪುಣ್ಯಾತ್ಮರ. ಇದು ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು. ಇದು ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು. ಹೌದ್ ಹೌದ್ ಹೌದ್ರಿಪ್ಪ ಹೌದು. ಈಗ ಪಂಢರಪುರದಾಗಿದ್ದ ಪಾಂಡುರಂಗನ ಗುಡಿ ಶೆಡಿ ಸಾವುಕಾರನ ಅಂಗಡಿ ಮಾರಿಸಿ ಕಟ್ಸ್ಯಾನ ಮುದಕ್ಯ. ಈಗ ಮೊದಲು ಸಾಣದಿತ್ತು, ಈಗ ದೊಡ್ಡ ಗುಡಿ ಯಾರದಿಂದ ಅದ? ಸೇಡ್ಜಿ ಸಾವುಕಾರದಿಂದ. ಹೌದಿಪ್ಪ. ಕಡಿಗೆ ಗೆದ್ದದ್ ಯಾವ್ದ್ರಿ ಹೇಳ್ರಿ? ಧರ್ಮ. ಕಡಿಗೆ ಗೆದ್ದದ್ ಯಾವ್ದು? ಧರ್ಮಲ್. ಧರ್ಮವಂತರ ಮನೆತನಕ ಯಾವತ್ತು ಹೇಳ್ತಾರಲ್ಲ, ಏನಂತಿಪ್ಪ ಅವ್ರು ಹೇಳಿದ್ರ, ಅವ್ರು ಏನಪ್ಪ, ನಾವು ಪ್ರಯತ್ನ ಮಾಡ್ತೀವಿ, ಪ್ರಯತ್ನದಿಂದ ಏನೆಲ್ಲ ಆಕತ್ತ. ಏ ತಮ್ಮ ಇಲ್ಲಿ ಬಾಯ್ಲಿ, ನಾ ಕೇಳ್ತೀನಿ, ಏನ್ರಿಪ್ಪ? ಎಷ್ಟೆಷ್ಟೋ ಮಂದಿ ಹುಟ್ಟ್ಯಾರ. ನೀವೇನ್ ಹೇಳಿದ್ರು, ಅವರು ಕಾಯಕದಿಂದ ಏನೆಲ್ಲಾ ಮಾಡ್ಬೋದತ್ತ. ನೀ ತಿಳ್ಕೊಂಡೆ ಪ್ರಪಂಚ ನನ್ನಿಂದ ನಡೀತದತ್ತೇಳಿ. ಅದು ನಿನ್ನ ಭ್ರಮೆ. ಭ್ರಮೆ ಅದು. ಅದು ನಡಿಯಂಗ್ ನಡೀತದ, ಆಗಂಗ ಆಗ್ತದ, ಹೋಗಂಗ್ ಹೋಗ್ತದ. ನೀ ತಿಳ್ಕೊಂಡಿ ನನ್ನಿಂದನೇ ನಡೀತದ, ನಾ ಪ್ರಯತ್ನ ಮಾಡಿದಾಗ ಆಗ್ತಿ ಅಂತೇಳಿ. ಹೌದ್ ಹೌದು. ಇದು ಸುಳ್ಳ. ಹೇಳ್ತಾರಲ್ಲ, ಏನಂತಿಪ್ಪ? ಸಂತನಾದರೆ ಶರಣರಾದರೆ ಹೌದಪ್ಪ ಹೌದು. ಮರಣ ಬಂದ ಮೇಲೆ ಯಾರಾದರೇನೋ. ಹೌದ್ 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 ಹೌದ್. ಮರಣ ಬಂದ ಮೇಲೆ ಯಾರಾದರೇನೋ. ಸಂತನಾದರೆ ಶರಣರಾದರೇನೋ. ಸಂತನಾದರೆ ಶರಣರಾದರೇನೋ. ಮರಣ ಬಂದ ಮೇಲೆ ಯಾರಾದರೇನೋ. ಕರ್ಮ ತನ್ನ ಬಂದರೇನೋ, ಮರಣ ತಪ್ಪುದೇನೋ. ಯಾಕೆ ಕೇಳ್ರಿ? ಯಾಕ್ರಿಪ್ಪ? ಇಲ್ಲ, ಅವ್ರೊಂದ್ ಲೋಕ ಬ್ಯಾರೆ ಐತಿ ಬಿಡ್ರಿ.
ನೀ ಸಂತ ಆದರೇನು ಶರಣರಾದರೇನು ನಾ ಒಂದ್ ಮಾತು ಕೇಳ್ತೀನಿ. ಏನ್ರಿಪ್ಪ? ನಾನು ಕಾಯಕದಿಂದ ನಾಯಿ ಸತ್ತಂತ ನಾಯಿಯನ್ನು ಹುಟ್ಟಿಸಿದಿವತ್ತ ಅವ್ರು ಹೇಳ್ತಾರ. ಹಾ, ಏನ್ ಹೇಳಿದಾರ ಅವರು? ಏನಂದ್ರಿಪ್ಪ? ಸತ್ತ ನಾಯಿ ನಾವು ಹುಟ್ಟಿಸ್ತೀವಿ, ಇದು ನಮ್ಮಿಂದನ ಪ್ರಪಂಚ ನಡೆದತ್ತ ಅವ್ರು ಹೇಳ್ತಾರ. ಹಾ, ಇದು ಸುಳ್ಳ. ಹೆಂಡ್ರು ಮಕ್ಕಳು ಬಂಧು ಬಳಗ ಅದು ನಂದೈತತ್ ನೀ ತಿಳ್ಕೊಂಡಿದಿ. ಕೋಟಿಗಟ್ಲೆ ಆಸ್ತಿ ಗಳಿಸಿಟ್ಟದಿ. ಖರೆ ನಾಳೆ ಸತ್ತ ಬಳಕ ಆಸ್ತಿ ಬೆನ್ನತ್ತಿ ಬಂದದೇನು? ಬಂದಿಲ್ಲಪ್ಪ, ಬಂದಿಲ್ಲ. ಹೆಂಡ್ರು ಮಕ್ಕಳು ಬಂದರೇನು? ಅವರು ಬಂದಿಲ್ಲ. ಅವರು ಬಂದಿಲ್ಲ. ನೀ ಸತ್ತ ಬಳಕ ಅದು ನಡಿಯಂಗೆ ನಡೀತದ. ವಾಲ್ಯಾ ಕೋಳಿ ತಿಳಿದು ತಿಳಿಲಾರ್ದು ಏನ್ ಮಾಡಿದ್ರಿಪ್ಪ? ಅವನು ಕರ್ಮ ಮಾಡಿದ ಜಗತ್ತದೊಳಗ 7 ರಂಜನಿಗೆ ಹಳ್ಳ ತುಂಬಿದ ಒಂದ್ ಮಗಳು ಮಾಡಿ ಒಂದ್ ಹಳವ 7 ರಂಜನಿಗೆ ಹಳ್ಳ ತುಂಬಿದ್ದ ಅವನು. ಹೌದ್ ನೋಡ್ರಿ ಎಂತಿಂತ ನೋಡ್ರಿ. 7 ರಂಜನಿಗೆ 7 ರಂಜನಿಗೆ ಅಂದ್ರೆ ಈಗಿನ ವಾಡಿಕೆ ಪ್ರಕಾರ 7 ಹಂಡೆ. ಹೌದ್. ಒಂದ್ ಪ್ರಾಣಿ ಕೊಂದಂದ್ರ ಒಂದ್ ಹಳ್ಳ ಹೋಗ್ಯಾವತ್ರ. ಹೌದ್. ಒಂದ್ ಪ್ರಾಣಿ ಕೊಂದಂದ್ರ ಒಂದ್ ಹಳ್ಳ ಹೋಗ್ಯಾವ. ಹೌದಾ? ಇಂತಾವ್ 7 ಹಂಡೆ ತುಂಬಿದ್ವತ್ತ. ಇಂತ ಕರ್ಮ ಮಾಡಿದ್ ಹೇಳ್ರಿ ನೀವು. ಇದು ನಿಮ್ದು ಕರ್ಮದ ಅನುಸಾರ ಇದು. ಇವ್ ನಾವ ಎಬ್ಬಿಸಿ ಕುಡಿದ್ರು ಅವ್ರಿಗೆ. ಏ ಬಡ್ಯಾ ಸುಮ್ಕೊಂಡ್ರು. ಇಂತಾವ್ 7 ಹಂಡೆ ತುಂಬಿದತ್ತ. ಹೌದ್. ವಾಲ್ಯಾ ಕೋಳಿ ತನ್ನ ಕಾಯಕ ಮಾಡುತ್ತ ಮತ್ತೆ ತುಡುಗ್ ಮಾಡ್ಬೇಕ, ಮತ್ತೆ ತುಡುಗ್ ಮಾಡ್ಕೊತವಾದತ್ತ. ನಾರದ ಮಹರ್ಷಿಗಳು ಅಡವಿ ಆರ್ಯನ ಊಟ ಬಂದಿದ್ರತ್ತ ಅವ್ರು. ಹಾ ಹಾ, ಅವ್ರ ಅಂದ್ರತ್ತೀವ್ ನೋಡಿ ಏನತ್ರಿಪ್ಪ? ಏನ್ ಮಾಡ್ಲಾಕತಿ? ಅವ್ರು ಜಪ ತಪ ಮಾಡ್ಲಾಕತ್ತಿದ್ರತ್ತ ಅವ್ರು ನಾರದ ಮಹರ್ಷಿಗಳು. ಹೌದ್. ಈ ವಾಲ್ಯಾ ಕೋಳಿನ ಹೋಗಿ ನೋಡಿದ ಕೂಡಲೇ ಅವ್ರ ಅಂದ್ರತ್ತ, ನೀ ಏನ್ ಮಾಡ್ತೀನಿ, ನಿನ್ ಕೆಲಸ ಏನು? ಹೌದ್. ಅವ್ರು ಅಂತರ ಜ್ಞಾನಿಗಳು. ಹಾ ಹಾ, ಅವಾಗ ಇವ ವಾಲ್ಯಾ ಕೋಳಿ ಅಂದತ್ತ, ಏನಂತಿಪ್ಪ? ನಾ ಹೊಡಿತೀನಿ, ಬಡಿತೀನಿ, ಕೊಲಿತೀನಿ, ಕೆಟ್ಟ ಕೆಲಸ ಮಾಡ್ತೀನಿ ನಾನು. ಹಾ ಹಾ, ಅವಾಗ ನಾರದ ಮಹರ್ಷಿಗಳು ಅಂದ್ರತ್ತ, ಇಟ್ಟೆಲ್ಲಾ ಕರ್ಮ ಮಾಡ್ಲಾಕತ್ತಿದೀಪ, ಈ ಕರ್ಮ ಮಾಡಿದ್ದು ಇದ್ರ ಪಾಪದ ಫಲ. ಹೌದ್. ಏನ್ ನೀ ಒಬ್ಬನ ಉಣ್ತೀವ? ಅಲ್ಲ ತಪ್ಪಬೇಡ್ರಿ, ಸರಿಯಾಗಿ ಹೇಳ್ರಿ. ಇದನ್ನ ಯಾತರ ಸಲುವಾಗಿ ಮಾಡ್ತಿ, ಯಾರಿಗಾಗಿ ಮಾಡ್ತಿ? ಇದನ್ನೆಲ್ಲ ಯಾರ ಸಲುವಾಗಿ ಮಾಡ್ಲಾಕತ್ತಿದಿ? ಸತ್ಯ. ಈಗ ನಮ್ ಕಿವಿ ಒಂದಿಟ್ಟು ಗಾಡಿ ಹೊಂಟಾವ್ರಿ ಅಪ್ಪಾಜಿ ಅವ್ರ. ಇದನ್ನೆಲ್ಲ ಎದರ ಸಲುವಾಗಿ ಮಾಡ್ಲಾಕತ್ತಿ? ಇದರಿಂದ ನಿನಗ ಲಾಭ ಏನೈತಿ? ಅವಾಗ ಹೇಳ್ತಾನ ಯಾರು? ವಾಲ್ಯಾ ಕೋಳಿ. ಇದರಿಂದ ನನ್ನ ಹೆಂಡ್ರನ್ನ ಮಕ್ಕಳನ್ನ ಸೌಕಾರ ಮಾಡಬಹುದು, ಅವ್ರ ಹೊಟ್ಟೆ ತುಂಬಿಸಬಹುದು. ಹೆಂಡ್ರು ಮಕ್ಕಳು ಅವ್ರು ಸೌಕಾರ ಆಗ್ತಾರ. ನಾ ಬಂದಿರ್ತಂತ ಪಾಲ ಅವ್ರಿಗೆ ಹೋಗ್ತದ. ಅವಾಗ ಕೇಳ್ತಾನ ನಾರದ ಮಹರ್ಷಿ, ಇದರಿಂದ ಪಾಲದಾಗಿಂದ ಅವ್ರಿಗೆ ಪಾಲು ಹೋಗ್ತದ ಅಂತೆಲ್ಲ ಒಪ್ಕೋತೀನಿ. ಹೌದ್. ಖರೆ ಇದ್ರ ಪಾಪದ ಕೊಡ ಹಿಂದಿಲ್ಲ ನಾಳೆ ತುಂಬತದ. ಹೌದು. ಈ ಪಾಪದಾಗ ನಿನ್ನ ಹೆಂಡ್ರು ಮಕ್ಕಳು ಪಾಲದಾರ ಆಗ್ತಾರೇನ? ಅವಾಗ ಏನ್ ಹೇಳ್ತಾನ್ರಿಪ್ಪ? ಅವಾಗ ವಾಲ್ಯಾ ಕೋಳಿ ಅಂದ, ಓ ಮಹರ್ಷಿಗಳಂದವ, ಈ ಪಾಪದಾಗ ನಾ ಅಷ್ಟೇ ಅಲ್ಲ, ನನ್ನ ಮಕ್ಕಳು ಸುದೆ. ಮಕ್ಕಳು ಹೆಂಡ್ರು ಅಲ್ಲ ಆಗಬೇಕಾವ್ರು ತಿತ್ತಾರಿಲ್ಲ ಓದತ್ತ. ನಾ ಓದುದಿಲ್ಲ ತಿತ್ತಾರಿಲ್ಲ ಅವರು. ಪಾಲಕ್ ಆಗಬೇಕು. ಇದ್ರಾಗ ಪಾಪದಾಗ ಅವ್ರ ಪಾಲ ಆಗಬೇಕು. ಹೌದ್. ಅವಾಗ ನಾರದ ಮರ್ಸಿ ಹುಚ್ಚಪ್ಪ ಅಂದವ, ಕೇಳಿ ಬರೋವಾಕ್ಯನ ಕೇಳಿ ಬರೋಕಂದ. ಇದು ನೀ ಹೆಣ್ತಿಂದ ಹೇಳ್ತಾರಲ್ಲ, ಏನಂತಿಪ್ಪ? ನೀ ಮಾಡಿದ ನೀನವನ್ನು. ಹೌದಿಪ್ಪ, ಹೌದು. ನೀ ಮಾಡಿದ ನೀನವನ್ನು ಹೌದು. ಹೇಳಬ್ಯಾಡ ಯಾರಿಗೆ, ಉಂಡುಳದ ಅಗಾಲ ತಮ ತೊಳೆದಿಡೋ ನ್ಯಾರಿಗೆ. ಉಂಡುಳದ ಅಗಾಲ ತಮ ತೊಳೆದಿಡೋ ನ್ಯಾರಿಗೆ. ಏ ಹುಚ್ಚ, ನಿನ್ನ ಹೆಂಡ್ರು ಮಕ್ಕಳು ನಿನ್ನ ಪಾಪದಾಗ ಪಾಲದಾರಾಗ ಮನಿಗೆ ಹೋಗಿ ಕೇಳ್ಕೊಂಡ್ ಬಾ. ಓಲ್ಡ್ ಬಾಕ ಮಾಡಿದ ಲುಚ್ಚ ಅಂದವ. ಹೌದು. ಏನಂದ? ಲುಚ್ಚ ಅಂದತ್ತ ಅವನ ಅಷ್ಟೇ ಅಲ್ಲ, ಸತ್ಯದ. ಹೌದು. ನಾರದ ಮಹರ್ಷಿಗಳ ಕಂಬಕ್ಕೆ ಕಟ್ಟಿ ಹೋಗ್ಯಾನ, ಹಂಗೆ ಹೋಗಿಲ್ಲ. ನಾರದ ಮಹರ್ಷಿಗಳನ್ನ ಕಂಬಕ್ಕೆ ಕಟ್ಟಿ ಮನೆಗೆ ಹೋಗಿ ತನ್ನ ಮಕ್ಕಳನ್ನ ಕೇಳ್ತಾನ, ಏನಂತಿಪ್ಪ? ಏ ಮಕ್ಕಳ, ನಿಮ್ಮ ಸಲುವಾಗಿ ಕೊಂದನು ಹೊಡೆದನು, ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನ್ ಬೇಕಾದೆಲ್ಲ ತಂದನು. ನನ್ನ ಪಾಪದಾಗ ಪಾಲ್ದಾರ ಆಗ್ತೀರೇನ? ಇಲ್ಲ. ಏನ? ಅವಾಗ ಏನ್ ಹೇಳ್ತಾವ್ರಿಪ್ಪ ಹುಡುಗರ? ಯಪ್ಪ, ಹೊಡೆದವನು ನೀನ, ಕೊಂದವನು ನೀನ. ಹೌದ್. ಮಕ್ಳು ಬೇಕಂತ ಮಾಡಿದಿ, ಆ ಪಾಪದಾಗ ನೀನೇ ಪಾಲ್ದಾರ, ನಾವ್ ಬರೋದಿಲ್ಲ ಅಂತ ಹೇಳಿದ್ರು. ಇದು ಗಾಬರಿಗೆ ಬಿತ್ತರಿ ಇದು. ಹೌದ್ರಿಪ್ಪ. ಹೋತ್ರಿ ಹೆಂಡತಿ ಅತ್ತಲ್ಲಿ. ಹೆಂಡತಿ ತಲ್ಲಿ ಹೋಗಿ ಕೇಳಾಕೈತು, ಏನಂತ? ನಿನ್ನ ಸಲುವಾಗಿ ಏನೆಲ್ಲಾ ಮಾಡಿನ, ಖರೆ ನನ್ನ ಪಾಪದಾಗ ನೀ ಪಾಲ್ದಾರ ಆಗ್ತೇನ್ ಇಲ್ಲ? ಹೌದು. ಅವಾಗ ಹೆಂಡತಿ ಅಂದಳು, ಹೆಂಡತಿ ಬೇಕಂತ ಮಾಡಿದಿ, ಹೌದ್, ನಿನ್ನ ಪಾಪದಾಗ ಪಾಲ ಉಣ್ಣುದಿಲ್ಲ, ನಾನಂತೂ ಕೊಡುದಿಲ್ಲ.
ನಂತರ ಕುಡ್ದ ನೀ ಮಾಡಿದ ಪಾಪ ನೀನ್ ಸುತ್ತ ಅಂದ ಕೂಲಿ ಅವಾಗ ಗಾಬರಿಗೆ ಬಿತ್ತಿರಿ ಹೌದ್ ಗುರುಗಳನ್ನ ಹುಡುಕಾಡ್ಕೋತ ಬತ್ತ ಮತ್ತ ಗುಡ್ಗಮಾರ್ದ ಎಲ್ಲಿ ಕಂಬಕ್ಕೆ ಕಟ್ಟಿದಲ್ಲ ಹೋಗಿ ಹಗ್ಗ ಬಿಚ್ಚಿ ಕೇಳ್ತಾನ ನನ್ನಿಂದ ತಪ್ಪ ಐತಿರಿ ಗುರುಗಳ ಹೌದಲ್ರಿಪ್ಪ ಹೆಣ್ರು ಮಕ್ಕಳು ನನ್ನವರು ತನ್ನವರು ನಾವ್ ಮಾಡೋದು ಕಾಯಕ ನಾವ್ ಮಾಡೋದು ಪ್ರಯತ್ನ ಎಲ್ಲಾ ವ್ಯರ್ಥ ಅದರಿ ಗುರುಗಳ ನೀವೇನ್ ಹೇಳ್ತೀರಿ ಹೇಳ್ರಿ ಅದಕ್ಕೆ ಸದಾ ಸಿದ್ಧ ಅದನ್ನ ಅಂದ ಕೂಡಲೇ ಅವಾಗ ಯಾರು ನಾರದ ಮಹರ್ಷಿಗಳು ರಾಮ ಮಂತ್ರವನ್ನು ಜಪ ಮಾಡ್ಲಕ್ಕ ಅವನಿಗೆ ಕೊಟ್ರು ಪುಣ್ಯಾತ್ಮರಿ ಹೌದ್ರಿ ಖರೆ ಇವಂದು ಬಾಯಿ ಕೆಟ್ಟ ಮಾಂಸಾಹಾರಿ ತಿಂದು ಕೆಟ್ಟ ಎಲುವುಗಳನ್ನು ಕಡಿದು ನಾಲಿಗೆ ದಿಪ್ಪಾಗಿತ್ತು ರಾಮ ಅಂತಕ್ಕಂತ ಶಬ್ದ ಬಾಯಿಲೆ ಬರ್ಲಿಲ್ಲ ಮರ 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 ಅನ್ಕೋತೋಗಿ ರಾಮ ರಾಮ ಆಗಿ ಪರಿವರ್ತನೆ ಆದ ಮುಂದ ವಾಲ್ಯ ಕೋಳಿಯಾಗಿ ವಾಲ್ಮೀಕಿ ಮಹರ್ಷಿ ಆದ ರಾಮಾಯಣ ಹುಟ್ಟುಕಿತ್ತ ರಾಮಾಯಣ ಹುಟ್ಟುಕಿತ್ತ ಮೊದಲನೇ ಮಾದರ ಬದ್ದಲ ಚರಿತ್ರೆಯನ್ನ ಬರೆದಿಟ್ಟ ಅವ ಬರೆದಿತ್ತಂತಾನೆ ಅವಂದು ಚರಿತ್ರೆ ಆಗ್ಯದ ಪುಣ್ಯಾತ್ಮರೇ ಖರೆ ನೀವೆಲ್ಲಿದಿರಿ ಕರ್ಮದವರು ಸಾಧ್ಯ ಇಲ್ಲ ಇನ್ನ ಪ್ರಾರಬ್ಧ ಹನಿಬಾರ್ದಾಗಿಂದ ಯಾರಿಗೆ ತಪ್ಪುದಿಲ್ಲ ಕ್ಯಾಲಿ ಆಡಿಂದ ಅಚ್ಚ ಒಂದು ಕ್ಯಾಲಿ ಆಡುನು ಅದ್ರ ಬದಲು ಮುಂದೆ ಪ್ರಾರಬ್ಧದ ಬದಲು ಮಾತಾಡೋದದ ನಮ್ಮ ಯಾರು ನಮ್ಮ ರಾಹುಲ್ ಮಾಸ್ತರ್ ಅವ್ರು ಇರ್ಲಿ ಮಾತಾಡತ್ತಾರ ಬಹಳ ಸಂತೋಷ ಅದ ಅವ್ರು ಹೇಳಿದ್ರು ನಿಮ್ಮ ಲಂಕಾ ಸುಡವ್ ನಾನ ಹತ್ತ ನಮ್ಮ ಲಂಕಾ ಸುಡವ್ ನಾನ ಹತ್ತ ಲಂಕಾ ಸುಡವ್ರಿ ಹೌದ್ ಇವ್ರ ನಾವು ಹತ್ತಿದ್ವಿ ಕರೆ ಬೇರೆ ಬೇಡ ಬರ್ರಿ ಇರ್ಲಿ ಇರ್ಲಿ ದಗದಿಲ್ಲ ಬೇಡ ಬರ್ರಿ ಇರ್ಲಿ ಇನ್ನೊಂದ್ ಹೇಳಿದ್ರು ನೀವೆಲ್ಲಾರು ಕೇಳಿರಿ ನೀವು ನನ್ನ ಜೋಡಿ ಮಾತಾಡ್ಬೇಕಾಗಿತ್ತಂದ್ರ ಹುಟ್ಟಿಗಿ ಸಿವಿಲ್ ಇಂಜಿನಿಯರ್ ಅದ ಅನ್ನೋದು ನಿಮಗ್ ತಿಳಿಯಾಗ ತರಕಿರ್ಬೇಕತ್ತ ಸಿವಿಲ್ ಇಂಜಿನಿಯರ್ ಶಿವಲ್ ನಾ ಕೇಳ್ತೀನಿ ನೀವ್ ಇಲ್ಲೆಲ್ಲ ಹಿರಿಯರ್ ಕೂತಿರ್ ತತ್ವ ಜೀವಿಗಳ ನಾವೊಂದ್ ಮಾತಾಡ ನಾವ್ ಅನ್ಪಡದ ನಾ ಹತ್ರ ಸಾಲಿ ಕಲ್ತಿಲ್ರಿ ಸಾಲಿ ಕಲ್ತ್ರಿ ಇವ್ರ ಏನು ಸಿವಿಲ್ ಇಂಜಿನಿಯರ್ಗಳು ಇವ್ರ PSIಗಳು ISIಗಳು ಸಾಲಿ ಮಾಸ್ತರ್ಗಳು ಇವ್ರ ಏನದಾರ್ಲ ಎಲ್ಲರಿಗೂ ಹೇಳ್ತೀನಿ ಸಾಲಿ ಕಲಿಲಾರ್ದವ್ರು ಪಕ್ಕಾ ರೈತರು ಇಲ್ಲೇನ್ ಕೂತೀರ ನೀವು ಪಕ್ಕಾ ರೈತರು ನಿಮ್ಮ ತಾಯಿ ತಂದ್ರ ಬಂಗಾರದಂಗ ನೋಡ್ಕೊಂಡ್ರಿ ಇಂತ ಸಿವಿಲ್ ಇಂಜಿನಿಯರ್ಗಳು ಏನ್ ಮಾಡ್ಯಾರ ಅನಾಥಾಶ್ರಮದಾಗ ತಾಯಿ ತಂದಿನ ಬಿಟ್ಟು ಬಂದಾರ ಹಡದ ತಾಯಿ ತಂದಿನ ಅನಾಥ ಆಶ್ರಮದಾಗ ಬಿಟ್ಟಾರ ತಾಯಿನ ಆಶ್ರಮದಾಗ ಬಿಟ್ಟಾರ ನಾಯಿ ತಂದು ಮನ್ಯಾಗ ಸಾಕ್ಯಾರ ಹೊರಗ್ ತಿತ್ತಾರ ಒಳಗ್ ಹೋಗಿತಾರ ಇವ್ರು ವಿಚಾರ ಮಾಡ್ರಿ ಇವು ಏನಿಲ್ಲ ಎಲ್ಲ ಕೂತಾವ ನೋಡಿ ಇವು ಪಕ್ಕಾ ಇಂಜಿನಿಯರ್ಗಳು ಇವು ತಲೆಯಾಗಿರ್ಲಿ ನಿನಗ ಇವು ಒಳಗ್ ತಿತ್ತ ಹೊರಗ್ ಹೋಗಿತಾವ ಅವು ಹೊರಗ್ ತಿತ್ತಾವ ಒಳಗ್ ಹೋಗಿತಾವ ಖರೆ ಪುಣ್ಯಾತ್ಮರೇ ಹೌದು ನೀವು ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತೀವಿ ಖರೆ ನಿಮಗ್ ಒಂದು ಮಾತು ಹೇಳ್ತೀನಿ ನಿಮ್ಗೆ ಇಂಜಿನಿಯರ್ ಸಾಲಿ ಕಲಿಲಾರ್ದವ ಗುಡ್ಡಗವಾರದಾಗ ದಾರಿ ತೋರಿಸಿದವದಾನ ಸರ್ ಇಂಜಿನಿಯರ್ ಮಾಡಿದವ್ರ ಇಲ್ಲಿ ಕೇಳಿಲ್ಲ ನಾ ಕೇಳ್ತೀನಿ ಏನಿಪ್ಪ ಸಾಲಿ ಕಲಿಲಾರ್ದವ ಗುಡ್ಡಗವಾರದಾಗ ದಾರಿ ತೋರಿಸಿದವದಾನ ಸಾಲಿ ಕಲಿಲಾರ್ದವ ಗೊಬ್ಬರ ಡಿಕ್ಕ್ಯಾಗ ಲಿಂಗ ತೋರಿಸಿದವದಾನ ಸಾಲಿ ಕಲಿಲಾರ್ದವ ಹುಲಿಜಂತಿ ಗ್ರಾಮದಾಗ ಮುಂಡಾಸು ಪದವಿ ಪಡೆದವದಾನ ಹೌದಿಪ್ಪ ನಿಮ್ಮವ್ರು ಯಾರು ಸಾಲಿ ಕಲ್ತವ್ರು ಮುಂಡಾಸು ಪಡೆದಿರೋ ಏನ್ ದಾರಿ ಕಂಡು ಹಿಡಿದ್ರು ಏನ್ ಲಿಂಗ ಕಂಡು ಹಿಡಿದ್ರು ಏನ್ ಕಂಡು ಹಿಡಿದ್ರಿ ಯಾನು ಕುಚ್ಬಿನೈ ಯಾನು ಕೊಂಡ್ ಹಿಡಿದಿಲ್ಲ ಇವ್ರು ಬರೇ ಸುಮ್ಮ ನಾ ಸ್ವೀಲ್ ಪೊಲೀಸ್ ಅದನಿ ನಾ ಸ್ವೀಲ್ ಇದನ್ನದನಿ ಬರೇ ಸಿವಿಲ್ ಅಲ್ಲ ನಿಂದ ನಡೀದಿಲ್ಲ ಯಾಕಂತ ಹೇಳ್ತಾರ ರೈತ ಏನ ಅದೇ ಬರಲ್ಲ ರೈತ ಅಲ್ಲ ಅಲ್ಲಿ ಬರ್ದಿಮ್ಟ ಅಲ್ಲಿ ಬೇಕಾರೆ ಹೇಳ್ತೀನಿ ನನ್ಗೆ ಹಾಡಾದ ಏನ್ರಿಪ್ಪ ಅದು ರೈತ ಅಂದ್ರೆ ಏನ್ ಅನ್ನೋದು ಮೊದಲು ತಿಳಿಯಾಗಿರ್ಬೇಕು ಬೇಕಲ್ರಿ ಇವ್ ಸಿವಿಲ್ ಇಂಜಿನಿಯರ್ ಹೇಳಿದ ಮೊದಲಿಗೆ ಬಂದ ಕೂಡ್ಲೆ ನೀವು ಯೂಟ್ಯೂಬ್ದವ್ರು ಬಂದ್ ಮಾಡಿ ಹೇಳ್ರಿ ಅವ್ನ ಮಾಡ್ಕೋಬೇಡಿ ಹೇಳ್ರಿ ಇಲ್ಲಿ ಕೇಳ್ರಿ ರೈತರಂದ್ರೆ ಏನು ಸಾಲಿ ಕಲಿಯವ್ರ ತತ್ವ ಏನದ ಅನ್ನ ಹಾಕುವ ಅನ್ನದಾತಗ ಅನ್ಯಾಯ ಮಾಡಬೇಡರಿ ಬೆಳೆದಂತ ಅನ್ನ ಹಾಕುವ ಅನ್ನದಾತಗ ಅನ್ಯಾಯ ಮಾಡಬೇಡರಿ ನೀವು ಸಗಣಿ ತಿಳ್ತಿರೇನ್ರಿ ನೀವು ಸಗಣಿ ತಿಳ್ತಿರೇನ್ರಿ ಅನ್ನ ಹಾಕುವ ಅನ್ನದಾತಗ ಅನ್ಯಾಯ
ನೀವು ಶಗಣಿ ತಿನ್ನತ್ತೀರೇನ್ರಿ ನೀವು ಶಗತಿ ತಿನ್ನತ್ತೀರೇನ್ರಿ ಬಸವರಾಜ ಏನ್ರಿಪ್ಪ ಯಾಕತ್ ಕೇಳು ಆಹಾ ಸಾಲಿ ಕಲಿಲ ರೈತ ನಿಮ್ಗ ನಾನು ಹೊಸ ಹಾಡ ಬರ್ದನ ನಿಮ್ಗ್ ತ್ರಾಸ ಆಗ್ಲಿಕ್ಕೆ ಹೌದ್ರಿಪ್ಪ ಹೇಳ್ತಾರಲ್ಲ ಅನ್ನ ಹಾಕುವ ಅನ್ನದಾತಾಗ ಅನ್ಯಾಯ ಮಾಡಬೇಡ್ರಿ ಹೌದ್ ಬೆಳೆದಂತ ಬೆಳೆಯ ರೈತ ಕೊಡಲಿಕ್ಕಂದ್ರೆ ಸಗಣಿ ತಿಂತೀರೇನಿ ಉತ್ತಿ ಬಿತ್ತಿ ಬೆಳೆದ ಬೆಳೆಯ ಅನ್ನ ಕೊಡಲಿಕ್ಕಂದ್ರೆ ನೀವು ಸಗಣಿ ತಿಂತೀರೇನ್ರಿ ಹೌದ್ ನೇಗಿಲ ಹೊತ್ತ ನೇಗಿಲ ಯೋಗಿಗೆ ಬೆಲೆ ಇಲ್ಲದಾತ್ರಿ ಹೌದ್ ಹಗಲು ರಾತ್ರಿ ಉಪವಾಸ ವನವಾಸ ರೈತ ದುಡಿತಾನಲ್ರಿ ಹೌದ್ ದೇಶದ ಬೆನ್ನೆಲುಬು ಈ ನಮ್ಮ ರೈತನ ಯಾವತ್ತೂ ಮರಿಬೇಡ್ರಿ ಹೌದ್ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಎಂಬುದು ಯಾವತ್ತೂ ಮೇಲೈತ್ರಿ ಹೌದ್ ಹಾಳಾಗಿ ದುಡಿದು ಅರಸಾಗಿ ಉಣ್ಣವ ಬಿಳಸಬಾಳ ರೈತ ಹೊಟ್ಟೆ ತುಂಬಾ ಕಣ್ಣು ತುಂಬ ನಿದ್ದಿ ಮಾಡವ 3 ಹೊತ್ತ ಅದಕ್ಕೆ ಇರ್ಲಿ ಒಂದು ಕ್ಯಾಲಿ ಹಾಡಿ ಪ್ರಾರಂಭದ ಬದಲು ಮಾತಾಡೋದು ಸಮಯ ಎಲ್ಲ ಶಾಂತಿ ಕಾಪಾಡೋದು ತಮ್ಮ ವಿನಂತಿ ಓಕೆ ರೀ ಓಕೆ